ಕಲಬುರಗಿಯಲ್ಲಿ ಇವತ್ತು ಜಿಲ್ಲಾಡಳಿತದ ವತಿಯಿಂದ 10 ಸಂಘಟನೆಗಳ ಜೊತೆಯಲ್ಲಿ ಶಾಂತಿ ಸಭೆಯನ್ನ ಕರೆದಿತ್ತು. ಈ ಶಾಂತಿ ಸಭೆಯಲ್ಲಿ ಶಾಂತಿಯ ವಿಚಾರವಾಗಿ ಮಾತುಕತೆಗಳು ನಡೀಬೇಕಾಗಿತ್ತು. ಆದರೆ ಅಶಾಂತಿ ಮೂಡಿದೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಂತಿ ಸಭೆಯಲ್ಲಿ ಒಮ್ಮತಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸಭೆ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಒಮ್ಮತಕ್ಕೆ ಬಾರದೆ ಅಪೂರ್ಣವಾಗಿ ಶಾಂತಿ ಸಭೆ ಮುಕ್ತಾಯಗೊಂಡಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ನವೆಂಬರ್ 2ನೇ ತಾರೀಕು ಪಥಸಂಚಲನ ಮಾಡೋದಾದ್ರೆ ಲಾಠಿ ಬಿಡಿ, ರಾಷ್ಟ್ರಧ್ವಜ ಹಿಡಿರಿ, ಸಂವಿಧಾನ ಪೀಠಿಕೆ ಹಿಡಿಯುವಂತೆ ಒತ್ತಾಯ ಕೇಳಿ ಬಂತು. ಲಾಠಿ ಬದಲು ರಾಷ್ಟ್ರಧ್ವಜ, ಸಂವಿಧಾನ ಪೀಠಿಕೆಯನ್ನು ಹಿಡಿಬೇಕು ಅಂತೇಳಿ ಒತ್ತಾಯ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈ ಸಭೆ ಅರ್ಧಕ್ಕೆ ಮೊಟಕುಗೊಂಡಿದೆ. ನಮ್ ಕೆಲಸನೇ ಹಂಗೆ ಅಲ್ಲ. ನೀವು ಆರ್ಎಸ್ ಬಂದು ತಲೆ ಇಟ್ಕೊಂಡು ಹೋರಾಟ ಮಾಡ್ತೀರಂದ್ರೆ ಮೇಡಮ್ ಅವ್ರು ಕೇಳ್ತೇವೆ. ನಮ್ಗೇನ್ ಸಿಗ್ತದೆ ಇರ್ಲಿ ಬಿಡಿ, ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಸಮಾಧಾನ ಮೆನ್ಷನ್ ಮಾಡ್ಕೊಂಡ್ಬಿಡ್ರಿ. ಕಲಬುರಗಿಯಲ್ಲಿ ಇವತ್ತು ಜಿಲ್ಲಾಡಳಿತದ ವತಿಯಿಂದ 10 ಸಂಘಟನೆಗಳ ಜೊತೆಯಲ್ಲಿ ಶಾಂತಿ ಸಭೆಯನ್ನ ಕರೆದಿತ್ತು. ಈ ಶಾಂತಿ ಸಭೆಯಲ್ಲಿ ಶಾಂತಿಯ ವಿಚಾರವಾಗಿ ಮಾತುಕತೆಗಳು ನಡೀಬೇಕಾಗಿತ್ತು. ಆದರೆ ಅಶಾಂತಿ ಮೂಡಿದೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಂತಿ ಸಭೆಯಲ್ಲಿ ಒಮ್ಮತಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸಭೆ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಒಮ್ಮತಕ್ಕೆ ಬಾರದೆ ಅಪೂರ್ಣವಾಗಿ ಶಾಂತಿ ಸಭೆ ಮುಕ್ತಾಯಗೊಂಡಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ನವೆಂಬರ್ 2ನೇ ತಾರೀಕು ಪಥಸಂಚಲನ ಮಾಡೋದಾದ್ರೆ ಲಾಠಿ ಬಿಡಿ, ರಾಷ್ಟ್ರಧ್ವಜ ಹಿಡಿರಿ, ಸಂವಿಧಾನ ಪೀಠಿಕೆ ಹಿಡಿಯುವಂತೆ ಒತ್ತಾಯ ಕೇಳಿ ಬಂತು. ಲಾಠಿ ಬದಲು ರಾಷ್ಟ್ರಧ್ವಜ, ಸಂವಿಧಾನ ಪೀಠಿಕೆಯನ್ನು ಹಿಡಿಬೇಕು ಅಂತೇಳಿ ಒತ್ತಾಯ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈ ಸಭೆ ಅರ್ಧಕ್ಕೆ ಮೊಟಕುಗೊಂಡಿದೆ. ನಮ್ಗೇನ್ ಸಿಗ್ತದೆ ಇರ್ಲಿ ಬಿಡಿ, ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಸಮಾಧಾನ ಮೆನ್ಷನ್ ಮಾಡ್ಕೊಂಡ್ಬಿಡ್ರಿ. ನಮ್ ಕೆಲಸನೇ ಹಂಗೆ ಅಲ್ಲ. ನೀವು ಆರ್ಎಸ್ ಬಂದು ತಲೆ ಇಟ್ಕೊಂಡು ಹೋರಾಟ ಮಾಡ್ತೀರಂದ್ರೆ ಮೇಡಮ್ ಅವ್ರು ಕೇಳ್ತೇವೆ. ನಮ್ಗೇನ್ ಸಿಗ್ತದೆ ಇರ್ಲಿ ಬಿಡಿ, ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಸಮಾಧಾನ ಮೆನ್ಷನ್ ಮಾಡ್ಕೊಂಡ್ಬಿಡ್ರಿ. ಕಲಬುರಗಿಯಲ್ಲಿ ಇವತ್ತು ಜಿಲ್ಲಾಡಳಿತದ ವತಿಯಿಂದ 10 ಸಂಘಟನೆಗಳ ಜೊತೆಯಲ್ಲಿ ಶಾಂತಿ ಸಭೆಯನ್ನ ಕರೆದಿತ್ತು. ಈ ಶಾಂತಿ ಸಭೆಯಲ್ಲಿ ಶಾಂತಿಯ ವಿಚಾರವಾಗಿ ಮಾತುಕತೆಗಳು ನಡೀಬೇಕಾಗಿತ್ತು. ಆದರೆ ಅಶಾಂತಿ ಮೂಡಿದೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಂತಿ ಸಭೆಯಲ್ಲಿ ಒಮ್ಮತಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸಭೆ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಒಮ್ಮತಕ್ಕೆ ಬಾರದೆ ಅಪೂರ್ಣವಾಗಿ ಶಾಂತಿ ಸಭೆ ಮುಕ್ತಾಯಗೊಂಡಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ನವೆಂಬರ್ 2ನೇ ತಾರೀಕು ಪಥಸಂಚಲನ ಮಾಡೋದಾದ್ರೆ ಲಾಠಿ ಬಿಡಿ, ರಾಷ್ಟ್ರಧ್ವಜ ಹಿಡಿರಿ, ಸಂವಿಧಾನ ಪೀಠಿಕೆ ಹಿಡಿಯುವಂತೆ ಒತ್ತಾಯ ಕೇಳಿ ಬಂತು. ಲಾಠಿ ಬದಲು ರಾಷ್ಟ್ರಧ್ವಜ,
ಸಂವಿಧಾನ ಪೀಠಿಕೆಯನ್ನು ಹಿಡಿಬೇಕು ಅಂತೇಳಿ ಒತ್ತಾಯ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈ ಸಭೆ ಅರ್ಧಕ್ಕೆ ಮೊಟಕುಗೊಂಡಿದೆ. ಮೇಡಮ್ ಅವ್ರು ಕೇಳ್ತೇವೆ ನಮ್ಮಲ್ಲೂ ತಾಳ್ಮೆ ನಮ್ಗೇನು ಸಿಗ್ತದೆ ಇರ್ಲಿ ಬಿಡಿ ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇನು ಸಮಾಧಾನ ಇರ್ಲಿ ಸರ್ ಟೆನ್ಷನ್ ಮಾಡ್ಕೊಬೇಡ್ರಿ. ನಿಮ್ಮ ಆಯ್ತು ಇರ್ಲಿ ಬಿಡ ನಮ್ ಕೆಲಸನೇ ಹಂಗೆ ಅಲ್ಲ. ಹಂಗೆ ಕೊಳ್ಳ ಮ್ಯಾಗ ಬರ್ತೀವಿ ಮಣ್ಣು ಬರ್ಲಿಕ್ಕೆ ಆಡ್ಬಾರ್ದು. ನೀವು ಹರಾಸ್ಮೆಂಟ್ ತಲೆಯಾಗ ಇಟ್ಕೊಂಡು ಹೋರಾಟ ಮಾಡ್ತೀರಿ ಅಂದ್ರೆ ಹಂಗ್ರಿ ಇಲ್ಲ ಬಿಡಿ ಈಗ. ಕೇಳ್ತೇವೆ ಮೇಡಮ್ ಅವ್ರು ಕೇಳ್ತೇವೆ ನಮ್ಮಲ್ಲೂ ತಾಳ್ಮೆ ಆಯ್ತು ನಮ್ಗೇನು ಸಿಗ್ತದೆ ಇರ್ಲಿ ಬಿಡಿ ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇನು ಸಮಾಧಾನ ಇರ್ಲಿ ಸರ್ ಟೆನ್ಷನ್ ಮಾಡ್ಕೊಬೇಡ್ರಿ. ನಿಮ್ಮ ಕಲಬುರಗಿಯಲ್ಲಿ ಇವತ್ತು ಜಿಲ್ಲಾಡಳಿತದ ವತಿಯಿಂದ 10 ಸಂಘಟನೆಗಳ ಜೊತೆಯಲ್ಲಿ ಶಾಂತಿ ಸಭೆಯನ್ನ ಕರೆದಿತ್ತು. ಈ ಶಾಂತಿ ಸಭೆಯಲ್ಲಿ ಶಾಂತಿಯ ವಿಚಾರವಾಗಿ ಮಾತುಕತೆಗಳು ನಡೀಬೇಕಾಗಿತ್ತು. ಆದರೆ ಅಶಾಂತಿ ಮೂಡಿದೆ ಅನ್ನೋದು ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಂತಿ ಸಭೆಯಲ್ಲಿ ಒಮ್ಮತಕ್ಕೆ ಬಾರದ ಹಿನ್ನೆಲೆಯಲ್ಲಿ ಸಭೆ ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಒಮ್ಮತಕ್ಕೆ ಬಾರದೆ ಅಪೂರ್ಣವಾಗಿ ಶಾಂತಿ ಸಭೆ ಮುಕ್ತಾಯಗೊಂಡಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ನವೆಂಬರ್ 2ನೇ ತಾರೀಕು ಪಥಸಂಚಲನ ಮಾಡೋದಾದ್ರೆ ಲಾಠಿ ಬಿಡಿ, ರಾಷ್ಟ್ರಧ್ವಜ ಹಿಡಿರಿ, ಸಂವಿಧಾನ ಪೀಠಿಕೆ ಹಿಡಿಯುವಂತೆ ಒತ್ತಾಯ ಕೇಳಿ ಬಂತು. ಲಾಠಿ ಬದಲು ರಾಷ್ಟ್ರಧ್ವಜ, ಸಂವಿಧಾನ ಪೀಠಿಕೆಯನ್ನು ಹಿಡಿಬೇಕು ಅಂತೇಳಿ ಒತ್ತಾಯ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈ ಸಭೆ ಅರ್ಧಕ್ಕೆ ಮೊಟಕುಗೊಂಡಿದೆ. ಮೇಡಮ್ ಅವ್ರು ಕೇಳ್ತೇವೆ ನಮ್ಮಲ್ಲೂ ತಾಳ್ಮೆ ನಮ್ಗೇನು ಸಿಗ್ತದೆ ಇರ್ಲಿ ಬಿಡಿ ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇನು ಸಮಾಧಾನ ಇರ್ಲಿ ಸರ್ ಟೆನ್ಷನ್ ಮಾಡ್ಕೊಬೇಡ್ರಿ. ನಿಮ್ಮ ಆಯ್ತು ಇರ್ಲಿ ಬಿಡ ನಮ್ ಕೆಲಸನೇ ಹಂಗೆ ಅಲ್ಲ. ಹಂಗೆ ಕೊಳ್ಳ ಮ್ಯಾಗ ಬರ್ತೀವಿ ಮಣ್ಣು ಬರ್ಲಿಕ್ಕೆ ಆಡ್ಬಾರ್ದು. ನೀವು ಹರಾಸ್ಮೆಂಟ್ ತಲೆಯಾಗ ಇಟ್ಕೊಂಡು ಹೋರಾಟ ಮಾಡ್ತೀರಿ ಅಂದ್ರೆ ಹಂಗ್ರಿ ಇಲ್ಲ ಬಿಡಿ ಈಗ. ಕೇಳ್ತೇವೆ ಮೇಡಮ್ ಅವ್ರು ಕೇಳ್ತೇವೆ ನಮ್ಮಲ್ಲೂ ತಾಳ್ಮೆ ಆಯ್ತು ನಮ್ಗೇನು ಸಿಗ್ತದೆ ಇರ್ಲಿ ಬಿಡಿ ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇನು ಸಮಾಧಾನ ಇರ್ಲಿ ಸರ್ ಟೆನ್ಷನ್ ಮಾಡ್ಕೊಬೇಡ್ರಿ. ನಿಮ್ಮ ಸಮಾಧಾನ